ಗೌಡ್ರೆ, ನೀವು ಒಂದು ನಿಮಿಷ ಹೋಗ್ತಾ ಇರ್ರಿ, ನಾನು ಬರ್ತೀನಿ. ನಮ್ಮ ಮಂತಕ್ಕೆ ಹೋಗಿ ಬರ್ತೀನಿ, ನೀವು ಹೋಗ್ತಾ ಇರ್ರಿ ಸಾಹೇಬ್ರು ಮಂತಾಕಿ. ಲೇ ಸೀನಪ್ಪ, ಈ ಬದುಕಿ ಯಾಕಲ್ಲ ಮಾಡ್ಚ? ಅಲ್ಲಿ ಅಂಗಡಿ ಮಂತ ಕೂಕೊಂಡಾಗ ನಡೀರಿ ಗೌಡ್ರೆ ಸಾಹೇಬ್ರು ಮಂತಕ್ಕೆ ಹೋಗಿ ಬಿರಿಯಾನಿ ತಿಂದು ಬರೋಣ ಅಂತ ಹೇಳಿ ಹೊಲ್ಟು ಈಗ ನಾನು ಮಂತಕ್ಕೆ ಹೋಗಿ ಬರ್ತೀನಿ, ಅಲ್ಲಿಗೆ ಹೋಗಿ ಬರ್ತೀನಿ, ಇಲ್ಲಿಗೆ ಹೋಗಿ ಬರ್ತೀನಿ ಅಂತಿದ್ದಲ್ಲ. ನಿನ್ನ ನಂಬದು ಹೆಂಗಲ್ಲ? ನೀನು ಮಂತಕ್ಕೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಎಣ್ಣೆ ಕುಡಿಯೋಕೆ ಹೋಗಿ ಅಲ್ಲಿ ಯಾರನ್ನ ಸಿಕ್ಕಿರಿ ಅಲ್ಲೇ ಕೂಕಂತೀಯ. ಬರ ಎಲೆ ಹೋಗೋಣ. ಗೌಡ್ರೆ, ನಮ್ಮ ತಾಯಣೆಗೂ ಎಲ್ಗೂ ಹೋಗಲ್ಲಪ್ಪ ನಾನು. ನಮ್ಮ ತಾಯಣೆ ನಾನು ಎಲ್ಲಿಗೂ ಹೋಗಲ್ಲ. ಮಂತಕ್ಕೆ ಹೋಗ್ಬಿಟ್ಟು ಅದೇ ನಮ್ಮ ಹುಡುಗನ ಕರ್ಕೊಂಬರ್ತೀನಿ. ಸಾಧಿಕಣ್ಣ ಸಾಹೇಬ್ರು ಆಗಾಗಲ್ಲ ಹೇಳೋರು, ನಿಮ್ಮ ಮಂಜು ಬೇಟ ಕರ್ಕೊಂಬರ್ರಿ ನಮ್ಮ ಮನೆಗೆ, ನಿಮ್ಮ ಮಂಜು ಬೇಟ ಕರ್ಕೊಂಬನ್ನಿ ಅಂತನ. ಅದಕ್ಕೆ ಇವತ್ತು ಬಕ್ರೀದ್ ಹಬ್ಬ ಅಲ್ವೇ, ಬಿರಿಯಾನಿ ಮಾಡಿರ್ತಾರೆ. ನಮ್ಮ ಹುಡುಗನು ತಿನ್ಲಿ ಬಿಡು ಅಂತ ಅಷ್ಟೇನ. ಯಪ್ಪ ನಾನು ಬಿರಿಯಾನಿ ತಿನ್ನಬೇಕು ಅಂತ ಯಾವಾಗಲೂ ಒಂಬನು. ಮನೆಗಿನೇನು ಮಾಡಲ್ವಲ್ಲ ಬಿರಿಯಾನಿನ. ಸಾಹೇಬ್ರು ಮನೆಯಾಗಾದರೆ ಮಟನ್ ಬಿರಿಯಾನಿ ಚೆಂದಾಗಿ ಮಾಡಿರ್ತಾರೆ, ಅದಕ್ಕೆ ಕರ್ಕೊಂಬರ್ತೀನಿ. ನೀವು ಹೋಗ್ತಾಯಿರಿ, ನೀವು ನಾನು ಹಂಗೆ ಹೋಗಿ ಹಿಂಗೆ ಬರ್ತೀನಿ. ನಮ್ಮ ತಾಯಣಿ ಎಣ್ಣೆ ಬಣ್ಣೆ ಕುಡ್ಕೊಂಬಲ್ಲ ಗೌಡ್ರಿ. ಮೊದಲೇ ಸಾಹೇಬ್ರು ಮಂತಕ್ಕೆ ಹೋಗ್ತಾಯಿದ್ದೀವಿ, ಈಗ ಕುಡ್ದಿರೋದೇ ನನಗೆ ಜಾಸ್ತಿ ಆಗಿಬಿಟ್ಟೈತೆ. ನನಗೂ ಮಾನ ಮರ್ಯಾದೆ ಐತಿ, ಅದರಿಂದಾಗಿ ಸಾಹೇಬರು ಮಂತಕ್ಕೆ ಹೋಗುವಾಗ ನಾನು ಎಣ್ಣೆನೇ ಕುಡಿಯಲ್ಲ. ಈಗ ಒಂದು ರೋಬಟ್ ಕುಡ್ದಿದ್ದೀನಿ, ನಾಲ್ಗೆ ತೊದ್ಲುತ್ತೈತೆ ಅಷ್ಟೇನ. ನಮ್ಮ ಮಂಜು ಹುಡ್ಗನ ಕರ್ಕೊಂಡು ಆಗ ಈಗ ಅಂಬಕ್ಕೆ ಬರ್ತೀನಿ, ನೀವು ಅಲ್ಲಿಗೆ ಹೋಗಿರಿ. ಎಲ್ಲೆಲ್ಲಿ ಸಾಹೇಬರು ಮಂತಕ್ಕೆ ಹೋಗಿ ಉಂಬಕ್ಕೊಂಡಿರ, ನಾವು ಬರ್ತೀವಿ. ಬಿರಿಯಾನಿ ಮಾಡ್ಯವ್ರಂತೆ, ಸಾಹೇಬ್ರು ಚೆನ್ನಾಗಿ ಮಾಡಿರ್ತಾರೆ ಬಿರಿಯಾನಿನ. ಹೆಂಗ ನೀವು ಅಲ್ಲಿ ಅವ್ರ ಮಂತ ನಿಂತ್ಕೊಂಡಿರಿ, ನಾನು ನಮ್ಮ ಹುಡುಗನ ಕರ್ಕೊಂಡು ಬಂದುಬಿಡ್ತೀನಿ, ಜೊತೆಗೆ ಉಂಬನ. ಆಮೇಲೆ ನಮ್ಮನ್ನು ಬಿಟ್ಟು ಉಂಡಿರ ಹೆಂಗ? ಆತು ಅವ್ರ ಅಪ್ಪನ ಕರ್ಕೊಂಬೋಗಿ ಸಾಹೇಬ್ರ ಮನೆಗೆ ಆಮೇಲೆ ಮುಗ್ಗಿಗೆ ಹೋಗಿದ್ರೆ ಮತ್ತೆ ಬಿರಿಯಾನಿ ಹೋಗಿ ವಾಪಸ್ ಬರೋಂಗಾದತ್ತು. ರಪ್ಪನ ಕರ್ಕೊಂಬೋಗಿ ನಿಮ್ಮ ಹುಡುಗನ್ನ. ಮುಗಿದೋಗೋದು ಯಾವುದೇ ಕಾರಣಕ್ಕೂ ಮುಗಿಯಲ್ಲ ಗೌಡ್ರೆ. ಯಾಕಂದರೆ ನಮ್ಮ ಸಾಹೇಬರು ಸಾಧಿಕಣ್ಣ ಇದ್ದಾರಲ್ಲ, ಅವರು ಮನಸ್ಸಿಂದ ಕರೆದೇವ್ರಿ. ನಮ್ಗೆ ಎತ್ತಿಗಿರ್ತಾರೆ, ನಮ್ಗೆ ಒಳ್ಳೆ ಊಟ ಆಯ್ಕೆ ಆಗ್ತಾರೆ. ಇವತ್ತು ಬಿರಿಯಾನಿ ಮೇ ಖಾನ ಬಹುತ್ ಅಚ್ಚಾ ಹೇ ಅನ್ಬೇಕಷ್ಟೇ, ನಾವು ಜಾಸ್ತಿ ಏನಿಲ್ಲ. ಸಲಾಮ್ ಅಲೈಕುಂ ಸಾಬ್, ಬಹುತ್ ಅಚ್ಚಾ ಬಿರಿಯಾನಿ ಹಿ ಅಂದ್ಬಿಟ್ಟು ಬರಬೇಕು. ಎಲ್ಲ ಇರ್ತೈತೆ ಗೌಡ್ರೆ, ನೀವು ತಲೆಗೆಡಿಸ್ಕೋಬೇಡ್ರಿ. ನಡೀರಿ ಹೋಗೋಣ, ನಮ್ಮ ಹುಡುಗನ ಕರ್ಕೊಂಬರ್ತೀನಿ, ನಡೀರಿ ನೀವು. ಪಾಪಲೇ, ಏಯ್ ಮಂಜಾ, ಮೈ ಡಿಯರ್ ಸನ್ ಮಂಜು, ಬರಪ್ಪ ಇಲ್ಲಿ ಬಾರೋ, ನಿಮ್ಮಪ್ಪ ಈ ಕರೀತಾ ಇದ್ದಾನೆ ಬಾವಳಿಕೆ. ಯಾಕಪ್ಪ ಕರೆದಿದ್ದು? ಏನು ಹೇಳು. ನನ್ನ ಮಗನ ಕರೆದ್ರೆ ಹೆಂಡ್ತಿನೂ ಓಡೋಡ್ ಬತ್ತಾಳಲ್ಲಪ್ಪ. ರಾಮ ಏನಿಲ್ಲ ಕಣಪ್ಪ, ಅದೇ ನಮ್ಮ ಸಾಧಿಕಣ್ಣ ಇದ್ದಾನಲ್ಲ, ಸಾಹೇಬ್ರು ಅಂತೀನಲ್ಲ, ನಾನು ಯಾವಾಗಲೂ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಲ್ಲ, ಆ ಸಾಧಿಕಣ್ಣರ ಮನೆಗೆ ಬಕ್ರೀದ್ ಹಬ್ಬ ಮಾಡಿಬಿಟ್ಟವ್ರಿ. ಬಕ್ರೀದ್ ಹಬ್ಬ ಮಾಡಿ ಸೀನಪ್ಪ ಬೈ ನೀವು ಊಟಕ್ಕೆ ಬರಬೇಕು, ನಮ್ಮದಿಗೆ ಬಿರಿಯಾನಿಗೆ ಮಾಡಿದ್ದೀವಿ ಅಂತ ಜೀವ ತಿಂತಾ ಇದ್ದಾರೆ ಸಾಹೇಬರು. ನಿನ್ನ ಮಗನೂ ಕರ್ಕೊಂಬ ಅಂತ ಹೇಳ್ಬಿಟ್ಟವ್ರಿ. ಅದಕ್ಕೆ ಈಗ ಸಾಹೇಬ್ರು ಅಂತ ಕೊಯ್ಬಿಟ್ಟು ನಾನು ನೀನು ಒಳ್ಳೆ ಬಿರಿಯಾನಿ ತಿನ್ಕೊಂಡು ಬರಬೇಕು. ಅರ್ಧ ಚಂದಾಕ ಮಾಡ್ತಾರೆ ಸಾಹೇಬರು ಬಿರಿಯಾನಿನ. ಹೆಂಗ ಈಗ ನನ್ನ ಜೊತೆ ಬಾ, ಉಂಡು ಬರೋಣ ಹೋಗಿ. ಯಮೋಯ್, ಅಪ್ಪಯ್ಯನ ಜೊತೆಗೆ ಹೋಗಿ ನಾನು ಉಂಡು ಬರ್ತೀನಿ ಕಣವ. ನಾನೆಂದು ಬಿರಿಯಾನಿ ತಿಂದಿಲ್ಲ. ನಿನಗೂ ನಿಮ್ಮ ಅಪ್ಪಗೂ ಚಂದಕೈತಿ, ತಿರುಗ್ರಿ. ಯಾರ ಮನೆ ಅಂಬಲ್ಲ, ಯಾರ ಬಾಗಿಲು ಅಂಬಲ್ಲ, ಸುಮ್ಮನೆ ಹೋಗೋದು ಉಂಡು ಬರೋದು. ಅವ್ರೇನು ನಮ್ಮ ಮಂತಕ್ಕೆ ಬರ್ತಾರೆ ಯಾವಾಗನ? ಏನು ಮಂತಕ್ಕೆ ಬಂದು ಹೋಗ್ಯವ್ರೆ ಎಂಬುದ್ರಂಗೆ ತಂದೆ ಮಗ ಇಬ್ಬರು ಹೊಲ್ಟಿರೋದು ನೋಡು. ಬಿರಿಯಾನಿ ಮಾಡ್ಯವ್ರೆ, ನಾವು ತಿಂದು ಬರ್ತೀವಿ, ನುಂಗು ಬರ್ತೀವಿ ಅಂತಾನ. ಯಾತನ ಮಾಡ್ಕೊಳ್ರಪ್ಪ. ಅವರೇನು ಹೆಂಗೆ ಮಾಡ್ತಾರ ಏನೋ, ಯಾರು ಕಂಡವ್ರಿ? ನಮ್ಮಂಗೆ ಮಾಡ್ತಾರೆ ಅವರೇನು? ಏಯ್ ನೆಟ್ಟು ಮಾತಾಡಲೇ. ಆಹಾ ಬೇರೆಯವ್ರ ಬಗ್ಗೆ ಇನ್ನೊಂದ್ತೀರಿ ಏನಾನ ನೀನು ಕೆಟ್ಟದಾಗ ಮಾತಾಡೋದು, ಕೇವಲವಾಗಿ ಮಾತಾಡೋದು ನನ್ನ ಕಿವಿಗೆ ಬಿತ್ತು ಅಂದರೆ ಏನು ಮಾಡ್ತೀನಿ ಹೇಳು? ಜಾಡ್ಸೋದು ಬಿಡ್ತೀನಿ. ನಮ್ಮ ಸಾಹೇಬ್ರು ಕಣ್ಣೆ ಅವರು, ನಮ್ಮ ಸಾಧಿಕಣ್ಣ. ಅಕ್ಕಪಕ್ಕದ ಮನೆಗಳು, ಅಕ್ಕಪಕ್ಕದ ಹೊಲಗಳು ಇದ್ದಾವೆ, ಒಂದೇ ಊರಾಗ ಇದ್ದೀವಿ. ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಹೇಳ್ಸಲ್ಲ. ನಾಚಿಕೆ ಆಗಲ್ವ ನಿನಗೆ? ಅವ್ರ ಅಂಗಡಿಗಳು ಕೋಳಿ ಬಾಡಾದರೆ ಘನವಾಗಿ ಮಾಡ್ಕೊಂಡು ಉಂಚ. ಈಗ ಅವ್ರ ಮನೆಗೆ ಊಟ ಮಾಡಬಾರ್ದ ನಾವು? ಏಯ್, ಮನಸ್ಸು ನೆಟ್ಟಿಗಿರ್ಬೇಕಣೆ, ಶುದ್ಧವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು. ಅವ್ರೇನು ಬೇರೆ ಅಲ್ಲ,
ಅವ್ರ ಮೈಯಾಗೂ ಹರಿತಿರೋದು ನಮ್ಮಂಥ ರಕ್ತನೇ, ಅವ್ರ ದೇಹದಾಗೂ ಇರೋದು ನಮ್ಮಂಥ ಮಾಂಸ ಖಂಡಗಳೇನ. ಯಾಕಿಂತ ಇದನ್ನು ಮಾಡ್ತೀರ ನೀವು? ಮೊದಲು ಮೂಢನಂಬಿಕೆಗಳ್ನ ಅವ್ರಿವ್ರು ಹೇಳೋದನ್ನ ಕೇಳೋದು ಕಮ್ಮಿ ಮಾಡಿರಿ, ಅರ್ಥ ಐತೆ? ಸುಮ್ಮನೆ ಅದು ಇದು ಅಂತ ಹೇಳೋದು. ಸಾಹೇಬ್ರು ಮನೆ ಅಂದ್ರೇನೆ ಅವರು ನಮ್ಮಂಗೆ ಮನುಷ್ಯರೇನ. ಏಕೆ ನಮ್ಮಪ್ಪ ರಂಗಾಜ್ ಹೋಗುಂಡು ಬರ್ತಿಲ್ವೇ? ನೀನು ಹೊಸ್ದಾಗಿ ಏನು ಹೇಳೋದು ಇವಾಗ? ನಾನು ಸಾದಿ ಕಣ್ಣನು ಸಣ್ಣ ಹುಡುಗನಿಂದನೂ ಫ್ರೆಂಡ್ಗಳೇ ನಾವಿಬ್ಬರು. ನೀನು ಸುಮ್ಮನಿರ್ಬೇಕು. ಹುಡುಗನ ಕರ್ಕೊಂಡೋಗಿ ಉಣ್ಣಿಸ್ಕೊಂಬತ್ತೀನಿ ಬಿರಿಯಾನಿನ. ನೆಟ್ಟು ಮಾತಾಡಿದ್ರೆ ಗೆದ್ಕೊಂಡು ಇನ್ನೊಂದು ತಿರ್ಗ ಸಾಹೇಬ್ರ ಬಗ್ಗೆ ಮಾತಾಡಿಬಿಟ್ರೆ ಅಲ್ಲೂ ದುರಿಸ್ಬಿಡ್ತೀನಿ. ಮೈ ಡಿಯರ್ ಸನ್ ಮಂಜು, ಲೆಟ್ಸ್ ಗೋ. ನಾವಿವತ್ತು ಬಿರಿಯಾನಿ, ಒಳ್ಳೆ ಬಿರಿಯಾನಿ ತಿಂಬನ. ಅಂಥ ಅದೃಷ್ಟ ನಿಮ್ಮ ಅಮ್ಮ ಈಗಿಲ್ಲ ಕಣೋ. ನಾವು ಹೆಂಗೆ ಅಂದ್ರೆ ಎಲ್ಲರೂ ನಮ್ಮರೇ ಅಂತ ತಿಳ್ಕೊಂಬನ. ನೀನು ಅಷ್ಟೇ ದೊಡ್ಡನಾದ್ಮೇಲೆ ಅವ್ರು ಅವು ಜಾತಿ, ಇವ್ರು ಈ ಜಾತಿ, ಅವ್ರು ಆ ಧರ್ಮ, ಇವ್ರು ಈ ಧರ್ಮ ಅಂತ ಏನಾದರೂ ನೀನು ನೋಡಿದೆ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಎಲ್ಲರೂ ನಮ್ಮರೇ ಅಷ್ಟೇನ. ನಮಗೆ ಬೇಕಾಗಿರೋದೇನು ಒಳ್ಳೆಯದು ಕೆಟ್ಟದ್ದು ಅಷ್ಟೇ ಜಾತಿಗಳು, ಅರ್ಥ ಆಯ್ತಾ? ಯಾವ ಜಾತಿ ಆದ್ರೇನು, ಯಾವ ಧರ್ಮ ಆದ್ರೇನು ತಿಂಬ ಅನ್ನಕ್ಕಿಲ್ಲದ ಜಾತಿ ನಮಗೆ ಯಾಕಪ್ಪ ಮಂಜಣ್ಣ, ಅರ್ಥ ಮಾಡ್ಕೊಳ್ಳು. ತಿಂಬ ಅನ್ನಕ್ಕೆ ಜಾತಿ ಕುಲ ಇಲ್ಲ, ಧರ್ಮ ಇಲ್ಲ. ಅಂಥದ್ರಾಗೆ ನಮಗೂ ಮನ್ಸರಾದ್ರೆ ನಮಗೆ ಯಾಕಪ್ಪ ಜಾತಿ ಧರ್ಮ? ನಡಿ ಎಲ್ಲರೂ ಒಟ್ಟಿಗೆ ಇರಬೇಕು, ಎಲ್ಲರೂ ಒಂದಿನ ಕೊನೆಗೊಂದಿನ ಸಾಯಲೇಬೇಕು ಅಲ್ವಾ? ಏನಪ್ಪ ಮಂಜಣ್ಣ, ಇವಪ್ಪ ಯಾತ ಹೇಳ್ತಾನೆ ಅಂತ ತಿಳ್ಕೊಬೇಡ. 4 ಅಕ್ಷರ ಏನು ನನ್ನ ತಲೆಗೆ ಇದ್ದಾವೆ, ಅದು ನಿನಗೆ ಆಗ್ತಾ ಇದ್ದೀನಿ ಅಷ್ಟೇನ. ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ, ಜಾತಿ ಜಾತಿ ಅಂತ ಬಡ್ಕೊಂಡು ಸಾಯಬೇಡ ಅಂತ ಹೇಳಿ ವಚನಕಾರರು ಕಾಲದಲ್ಲಿ ಹೇಳ್ಬಿಟ್ಟವ್ರಿ. ನಡಿ, ಮಾತಾಡೋಕೆ ಟೈಮ್ ಇಲ್ಲ, ಗೌಡ್ರು ಕಾಯ್ತಾ ಇದ್ದಾರಲ್ಲ, ಉಂಡು ಬರೋಣ ಹೋಗಿ. ಎಲ್ಲಿಗೆ ಅಮ್ಮಣ್ಣಿ? ಅಲ್ಲ ತಂದೆ ಮಗ ಇಬ್ಬರು ಹೊಲ್ಟವ್ರೆ. ಎಲ್ಗೆ ಹೋಗ್ತಾ ಇದ್ದಾರೆ? ಅಲ್ಲ ಕಣತೆ, ನೋಡು ಮತ್ತೆ ಅವ್ರನ್ನ ಆ ಕೋಳಿ ಅಂಗಡಿ ಸಾಹೇಬ್ರು ಇದ್ದಾರಲ್ಲ ಸಾದಿ ಕಣ್ಣ, ಅವ್ರ ಮನೆಗೆ ಬಕ್ರೀದ್ ಹಬ್ಬ ಮಾಡ್ಯವ್ರಂತೆ, ಬಿರಿಯಾನಿನೂ ಅದು ಇದು ಮಾಡ್ಯವ್ರಂತೆ. ನಾನು ಹುಡುಗ ಹೋಗುಂಡು ಬರ್ತೀವಿ ಅಂತಾನೆ ಈ ಅಪ್ಪ ಕರ್ಕೊಂಡು ಹೊಲ್ಟವನಿ. ನಾವೆಂದನ ತಿಂದು ಬಂದಿದ್ದೀವಿ ಅವ್ರ ಮಂತಕ್ಕೆ ಹೋಗಿ, ಆ ಅಪ್ಪೆಂದನ ನಮ್ಮ ಮಂತಕ್ಕೆ ಬಂದವನೆ. ನಿನ್ನ ಮಗಗಂತೂ ಏನು ಗೊತ್ತಾಗಲ್ಲಮ್ಮ, ಉಣ್ಬೇಕು ಅಷ್ಟೇನ. ಬಾಡಿನ ಹೆಸರು ಬಾಡಿನ ಸಾರು ಅಂದ್ಬಿಟ್ರೆ ಎಲ್ಲಿಗೆ ಬೇಕಾರು ಅಲ್ಲಿಗೆ ಹೋಗ್ತಾನೆ ಅಪ್ಪ. ಅಂದ್ರೆ ಒಟ್ಟು ನೀನು ಬುದ್ಧಿ ಹೇಳೋಕ್ಕಾಗಲ್ವೇ? ಅವ್ರ ಮಂತಕ್ಕೆ ನಾವು ಉಂಬಕ್ಕಾಕೈತಿ. ಅಮ್ಮಣ್ಣಿ ಸುಶೀಲಮ್ಮ, ಸುಮ್ಮನೆ ಕುಕ್ಕರ್ಸ್ಕೊಳ್ಳಿ ನೀನು ಅಂದ್ರೆ ಒಟ್ಟು. ಈ ವಿಚಾರದಾಗ ನಾನು ನಿನ್ನ ಪರವಾಗಿ ಮಾತಾಡಲ್ಲ. ಏನಾಕೈತಿ ತಿಂದ್ರಿ? ಅವ್ನು ಸಾದಿ ಕಣ್ಣ ಮೊದ್ಲಿಂದನೂ ಸಾದಿ ಕಣ್ಣರ ಅಪ್ಪ ಇದ್ನಲ್ಲ ಮುಬರಕ್ ಪಾಸ, ಆಯಪ್ಪನೂ ನಿಮ್ಮ ಮಾಮನೂ ಇಬ್ಬರು ದೋಸ್ತುಗಳು. ಹೊಲ ಗೇಯಕ್ ಜೊತೆಗೆ ಹೋಗೋರು, ದನಗಳೆಲ್ಲ ತರೋನು. ಆಯಪ್ಪನು ಎಂತೆಂಥ ಓರಿ ಕಟ್ಕೊಂಬನ್ ಗೊತ್ತೇ ಮುಬರಕ್ ಪಾಸ, ಮುಬರಕ್ ಅಣ್ಣ ಅಂಬರ ಅವನ್ನ ಅವಜ್ಜನ. ಅವಜ್ಜ ಎಂತೆಂಥ ಓರಿ ಕಟ್ಟನು. ನಿಮ್ಮ ಮಾಮನೂ ಮುಬರಕಣ್ಣನು ಇಬ್ಬರು ಜೊತೆಗೆ ಹೋಗಿ ಸಂತಗಳಿಗೆ ಹೋಗಿ ಜಾತ್ರೆಗಳಿಗೆ ಹೋಗಿ ದನ ತರೋರು. ಅವರೆಲ್ಲ ಜೊತೆಗಾರರು. ಸುಮ್ಕಿರು, ನೀನೇನು ಮಾತಾಡಬೇಡ ನೀನು ಇದ್ರ ಬಗ್ಗೆನ. ಅವ್ರಿಷ್ಟ ಅದು. ನೀನು ಅಡ್ಡಬಾಯಿ ಹಾಕಿ ಅಮ್ಮಣ್ಣಿ. ಏನಾಗಲ್ಲ, ಸುಮ್ಕಿರು. ಅವ್ರು ಸಾಹೇಬ್ರು ನಮ್ಮರೇ ಇನ್ನೇನು, ಒಂದೇ ಊರರು, ಒಂದೇ ಓಣೆಯರು ಅಂದಮೇಲೆ ನಾವು ಅವರೆಲ್ಲ ಒಂದೇನ. ಸುಮ್ಮನಿರ್ಬೇಕು ನೀನು, ಅವತಾರಗಳನ್ನ ಆಡಂಗಿಲ್ಲ ನೀನು. ನಾನು ಈ ವಿಚಾರದಾಗ ಮಾತ್ರ ನೀನು ಪರವಾಗಿ ಮಾತಾಡಲ್ಲಮ್ಮ ನಾನು. ನನ್ನ ಮಗನ ಪರನೇ ಇದ್ರಾಗಿ. ಸರ್ ಕಣತ್ ಯಾತು ಯಾತನ ಮಾಡ್ಕೊಂಬ್ಲಿ ಹೇಳು. ದಿಸ್ ಈಸ್ ಮೈ ಮಮ್ಮಿ. ನಮ್ಮಮ್ಮಯ್ಯ ಅಂದ್ರಿದು. ನಮ್ಮ ಮನೆಗೆ ಎಲ್ಲರೂ ಸರ್ವ ಧರ್ಮ ಸಹಿಷ್ಣುತೆ ನಾವು ಕಾಪಾಡ್ಕೊಂಡು ಬರ್ತಿರೋದು. ಆ ಜಾತಿ ಈ ಜಾತಿ ಅಂತ ನಾನು ನೋಡಿಲ್ಲ, ನಮ್ಮಮ್ಮಯ್ಯನೂ ನೋಡಿಲ್ಲ. ಮೈ ಡಿಯರ್ ಸ್ವೀಟ್ ಮಾಮ್ ಪುಟ್ರಂಗಮ್ಮ, ನೀನು ಬತ್ತೀಯ ನಮ್ಮ ಜೊತೆಗೆ ಬಿರಿಯಾನಿ ತಿಂಬಾಕೆ? ಬರಂಗಿದ್ರು ಬಾ ಮಮ್ಮಿ, ಹೋಗಿ ಉಂಡು ಬರೋಣ. ಗೊತ್ತಲ್ಲ ಮುಬರಕ್ ಮನೆಗೆ, ಅಲ್ಲ ಮುಬರಕ್ ಅಂತೀನಿ ಅಪ್ಪನ ಹೆಸರು, ಸಾದಿ ಕಣ್ಣರ ಮನೆಗೆ ಒಳ್ಳೆ ಬಿರಿಯಾನಿ ಹೆಂಗಿರ್ತೈತೆ ಗೊತ್ತೇ? ಪಟ್ಲಿ ಕಡ್ದೇವನಂತೆ, ಒಳ್ಳೆ ನೆಣದ ಬಾಡು ಹೆಂಗೆ ಬಾಯಿಗೆ ಅಂತಲೇ ಕರಗಬೇಕು ತುಂಡು, ಹಂಗೆ ಮಾಡಿಸಿರ್ತೀನಿ ಬರೋಣ ಅಂತಾನೆ ಹೇಳವ್. ನೆನ್ನೆ ದಿನದೂ ಹೇಳವನೆ, ಇವತ್ತು ಬಂದು ಗೌಡ್ರಿಗೂ ನನಗೂ ಅಂಗಡಿ ಮಂತ ಹೇಳವನಿ. ಈಗ ಬತ್ತೇನಮ್ಮ, ನೀನು ಉಂಡು ಬರೋಣ? ಇಲ್ಲಪ್ಪ ಸ್ವಾಮಿ, ನಾನು ಬರೋಲ್ಲ. ಹುಡುಗನು ನೀನು ಹೋಗಿ ಉಂಡು ಹೋಗ್ರಿ ಹೋಗಿ. ನಾನು ಬರೋಕೆ ಸರಿಯಾಗಲ್ಲ ಕಳ್ಳ ಪಾಪ. ನಾನೇನು ಕರೆದಿಲ್ಲ ಯಪ್ಪ, ಸುಮ್ಮನೆ ಬಂದರೆ ಸರಿಯಾಗಲ್ಲ, ಒಂಥರನ ನಾಚಿಕೆ ಆದಂಗೆ ಆಕೈತೆ. ನೀವಿಬ್ರು ಹೋಗಿ ಉಂಡು ಬರ್ರಿ, ಗಂಡಸ್ರು. ನಾನು ಅದಕ್ಕೆ ಹೆಂಗಸ್ರು. ಹೋಗಿ ಉಂಡು ಹೋಗ್ರಿ ಹೋಗಿ. ಸರಿ ಮಮ್ಮಿ, ನಾನು ಜಾಸ್ತಿ ಬಲವಂತ ಮಾಡಲ್ಲ.
ಗೌಡ್ರು ವೇಟಿಂಗ್ ಫಾರ್ ಮೀ, ದಟ್ಸ್ ವೈ ಐ ಆಮ್ ಗೋ. ಬೇಗ ಹೋಗ್ಬೇಕು ನಾನು. ಹೋಗಿ ಬರಲ್ಲ? ಅಜ್ಜಿ ನಾನು ಹೋಗಿ ಬರ್ತೀನಿ ಅಪ್ಪನ ಜೊತೆಗೆ. ಓ ಸರ್ಕಳ ಪಾತು ಹೋಗಿ ಉಂಡು ಬಾ ಹೋಗ್ರು ಹೋಗಿ. ಎಲ್ಲಿಗೆ ಹೋಗಿದ್ರಲ್ಲ ಈಟೊತ್ತುನು? ನಿಂತ್ಕೊಂಡು ನಿಮ್ಮನ್ನಂತೂ ಕಾದು 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 ಸಾಕಾಗೋತಪ್ಪ. ಎಲ್ಲಿಗೆ ಹೋಗಿದ್ರಲ್ಲ ಇಬ್ರು? ಇದೇನ್ರಿ ಗೌಡ್ರಿ ಹಿಂಗಂದ್ಬಿಟ್ರಿ ನೀವು? ನಾವೇನು ಕಾಲ್ಗೆ ಏನು ಚಕ್ರ ಕಟ್ಕೊಂಡಿದ್ದೀವಿ? ಮಂತಕ್ಕೆ ಹೋಗಿದ್ದು, ಹುಡುಗನ ಕರ್ಕೊಂಡಿದ್ದು, ಇತ್ತು ಬಂದಿದ್ದು ಅಷ್ಟೇನ. ನಡೀರಿ ಹೋಗೋಣ. ಸದಿಕಣ್ಣ, ಸಾಹೇಬ್ರಿ, ಏನ್ರಿ ಒಬ್ರು ಕಾಮ್ತಿಲ್ಲ? ಎಲ್ಗೆ ಹೋಗಿದ್ರಿ ಎಲ್ಲನ? ಸಾಹೇಬ್ರಿ, ಸದಿಕಣ್ಣ. ಅರೇ ಸೀನಪ್ಪಣ್ಣ, ಆವ್ 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 ಆವ್. ಏನು ಇಷ್ಟೊಂದು ಲೇಟಾಗೆ ಬಂದ್ಬಿಟ್ರಿ ನೀವು? ಸಲ್ಮಾ ಇದ್ರಾವ್, ಜಲ್ದಿ ಆವ್, ದೇಕೋ ಕೌನಿಯೇ. ಅರೇ ಸೀನಪ್ಪಣ್ಣಾಗೆ ಬಂದಿದ್ದಾರೆ. ಸೀನಪ್ಪ ಬೈ ಅಂತಿದ್ದಲ್ಲ, ಅವ್ರಿಗೆ ಬಂದಿದ್ದಾರೆ. ಜಲ್ದಿ ಆವ್. ಓ ಸೀನಪ್ಪಣ್ಣ, ಸಲಾಮ್ ಅಲೈಕುಂ. ನಮಸ್ಕಾರ ಕಂತಾಯೇ, ನಮಸ್ಕಾರ. ಬಕ್ರೀದ್ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ. ಬಕ್ರೀದ್ ಹಬ್ಬದ ಶುಭಾಶಯಗಳು. ಭಗವಂತ ಅಲ್ಲ ಎಲ್ಲರನ್ನೂ ಚಂದ ಕಾಪಾಡ್ಕೊಂಡು ಹೋಗ್ಲಿ. ಹೇ ಸಲ್ಮಾ, ಜಲ್ದಿ ಹೋಗಿ ಬಿರಿಯಾನಿಗೆ, ಕಬಾಬ್ಗೆ, ಸ್ವೀಟ್ಗೆ ಎಲ್ಲ ತಗೊಂಡ್ಬಂದ್ಬಿಡು. ಊಟ ಬಡಿಸೋಣ. ಸೀನಪ್ಪಗೆ, ಗೌಡ್ರಿಗೆ, ಮಂಜುಗೆ ಎಲ್ರಿಗೂ ಹಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಊಟಕ್ಕೆ ಬಡಿಸೋಣ. ಬೇಗ ತಗೊಂಬೋಗಿ. ಹಾಂ ಸೀನಪ್ಪ ಬೈ, ಗೌಡ್ರೆ, ಮಂಜು ಬೇಟ ಎಲ್ಲ ಕೂತ್ಕೊಳ್ಳಿ ಎಲ್ಲರೂ. ಸಲ್ಮಾ ಜಲ್ದಿ ಆವ್. ಸೀನಪ್ಪಣ್ಣ, ಗೌಡ್ರೆ, ಮಂಜು ಬೇಟ ಊಟ ಮಾಡಿ. ಅಲ್ಲ ಕಣ್ರಿ ಸಾಹೇಬ್ರಿ, ಇಷ್ಟಿಷ್ಟೊಂದು ತಂದಿಕ್ಕಿಬಿಟ್ರೆ ಬಿರಿಯಾನಿ, ಕಬಾಬು, ಆಳಾದ್ವಾನ ಎಲ್ಲ ತಂದಿಕ್ಕಿಬಿಟ್ಟಿದ್ದೀರಲ್ಲ. ನಾವು ಇದನ್ನು ತಿಂದು ಮುಗಿಸೋದು ಯಾವಾಗ ಅನ್ಕದೆ? ಇಷ್ಟೊಂದು ಇಕ್ಕೋದು ಉಂಬಕ್ಕಾಗಲ್ಲ ಸ್ವಾಮಿ. ಇಷ್ಟೊಂದು ಸಾಹೇಬ್ರೆ ಉಂಬಕ್ಕಾಗಲ್ಲ. ಅರೇ ಭಯ್ಯ, ಸೀನಪ್ಪ ಭಯ್ಯ, ನಿಮ್ದಿಗೆ ಈ ಬಿರಿಯಾನಿಗೆ ಯಾವ ಲೆಕ್ಕ? ನೆಮ್ಮದಿಯಾಗಿ ಊಟ ಮಾಡಿ, ನಮ್ದಿಗೆ ಏನು ಬೇಜಾರಿಲ್ಲ. ಗೌಡ್ರೆ ನೀವು ಅಷ್ಟೇ. ಮಂಜು ಬೇಟ, ನಿಮ್ದು ಎಷ್ಟು ಬೇಕೋ ಅಷ್ಟೇ ತಿನ್ನಿ. ನಿಮಗೆ ಏನು ಬೇಕು ಕೇಳಿ ಹಾಕ್ತೀವಿ. ಏನು ಸಂಕೋಚ ಬೇಡ, ಏನು ಬೇಡ. ನಮ್ದುಗೆ ಮನೆ, ನಿಮ್ದುಗೆ ಮನೆ ಎಲ್ಲ ಒಂದೇ ಅಲ್ವಾ? ಸೀನಪ್ಪ ಬೈ, ನೀವು ಊಟ ಮಾಡಿ, ನೆಮ್ಮದಿಯಾಗಿ ಊಟ ಮಾಡಿ 3 ಜನ. ಅರೆ ಸಾದಿಕ್ ಭಯ್ಯ, ಬಿರಿಯಾನಿ ಬಹುತ್ ಅಚ್ಚಾ ಹೇ. ನಾನೆಂದೂ ತಿಂದಿರಲಿಲ್ಲ ಬಿಡ್ರಿ ಇಂಥ. ಮಟನ್ ಬೆಂದೈತೆ ಅಂದರೆ ಹಂಗೆ ಬಿಸ್ಕತ್ ಇದ್ದಂಗೆ ಐತೆ ಸಾಹೇಬ್ರಿ. ಬಹುತ್ ಅಚ್ಚಾ ಹೇ. ಆಯಿತು, ಧನ್ಯವಾದಗಳು. ನೆಮ್ಮದಿಯಾಗಿ ಊಟ ಮಾಡಿ ನೀವು. ಅರೇ ಸಲ್ಮಾ, ಅಂದರ್ ಜಾವ್, ಸ್ವೀಟ್ ಲೇಲೋ, ಜಲ್ದಿ ಲೇಲೋ.